ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ಕದಂಬ ರಾಜವಂಶದ ಮನೆತನದ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ GPSTR, HSTR, TET ಆಗಿರಲಿ ಪ್ರತಿಯೊಂದು ಕಾಂಪಿಟೇಷನ್ ಎಕ್ಸಾಮ್ಗೆ ಹೆಲ್ಪ್ ಆಗ್ತದೆ. ಆದ ಕಾರಣ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನೋಡೋಣ ಬನ್ನಿ. ಕದಂಬರರು ಕರ್ನಾಟಕದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಕನ್ನಡದ ರಾಜವಂಶ ಕದಂಬ ವಂಶ ಆಗಿರ್ತದೆ. ಕದಂಬ ವಂಶದ ಸ್ಥಾಪಕ ಯಾರಪ್ಪ ಅಂತಂದ್ರೆ ಮಯೂರವರ್ಮನಾಗಿರ್ತಾನ. ಅವನು 345ರಿಂದ 360ರವರೆಗೆ ಆಳ್ವಿಕೆಯನ್ನು ಮಾಡ್ತಾನ. ಕದಂಬರರ ರಾಜಧಾನಿ ಯಾವುದಾಗಿತ್ತಪ್ಪ ಅಂತಂದ್ರೆ ಕದಂಬರರ ರಾಜಧಾನಿ ಬನವಾಸಿ ಆಗಿರ್ತದೆ. ಬನವಾಸಿಗಿದ್ದ ಇತರ ಹೆಸರುಗಳು ಯಾವಪ್ಪ ಅಂತಂದ್ರೆ ಬನವಾಸಿಯನ್ನು ನಾನಾ ಹೆಸರುಗಳಿಂದ ಕರೀತಾ ಇದ್ರು. ಆ ಹೆಸರುಗಳು ಯಾವಪ್ಪ ಅಂತಂದ್ರೆ ವನವಾಸಿ, ವೈಜಯಂತಿ, ಬೈಜಾಂಟಿಯಂ ಅಂತ ಕರೀತಾ ಇದ್ರು ಬನವಾಸಿಗೆ. ಬನವಾಸಿಯನ್ನು ಬೈಜಾಂಟಿಯಂ ಎಂದು ಕರೆದ ಗ್ರೀಕ್ ವಿದ್ವಾಂಸ ಯಾರಪ್ಪ ಅಂತಂದ್ರೆ ಟ್ಯಾಲೆಮಿ ಆಗಿರ್ತಾನ. ಹಾಗೆ ಹಲಸಿ, ಉಚ್ಚಂಗಿ ಉಪರಾಜಧಾನಿಗಳಾಗಿದ್ದವು. ಕದಂಬರ ರಾಜ್ಯ ಲಾಂಛನ ಯಾವುದಾಗಿತ್ತಪ್ಪ ಅಂತಂದ್ರೆ ಸಿಂಹರೂಪಿ ವಾನರ ಧ್ವಜ. ಕದಂಬ ರಾಜ್ಯ ಸ್ಥಾಪನೆಯ ಬಗ್ಗೆ ತಿಳಿಸುವ ಶಾಸನಗಳು ಯಾವುದಪ್ಪ ಅಂತಂದ್ರೆ ತಾಳಗುಂದ ಶಾಸನವಾಗಿರ್ತದೆ. ತಾಳಗುಂದ ಶಾಸನದ ಪ್ರಕಾರ ಕದಂಬರರ ಮೊದಲ ದೊರೆ ಯಾರಾಗಿರ್ತಾರಪ್ಪ ಅಂತಂದ್ರೆ ಮಯೂರ ಶರ್ಮನಾಗಿರ್ತಾನ. ಮಯೂರ ಶರ್ಮನ ತಂದೆ ಬಂಧುಸೇನ. ಹಾಗೆ ಮಯೂರ ಶರ್ಮನ ತಾತ ವೀರಶರ್ಮನಾಗಿರ್ತಾನ. ಮಯೂರ ಶರ್ಮನು ತನ್ನ ತಾತನೊಂದಿಗೆ ವಿದ್ಯಾರ್ಜನೆಗೆಂದು ಹೋಗಿರ್ತಕ್ಕಂಥ ಸ್ಥಳ ಯಾವುದಪ್ಪ ಅಂತಂದ್ರೆ ಮಯೂರನು ತನ್ನ ತಾತನೊಂದಿಗೆ ವಿದ್ಯಾರ್ಜನೆಗೆಂದು ಹೋಗಿದ್ದ ಘಟಿಕ ಸ್ಥಾನ ಕಂಚಿಯಲ್ಲಿ. ಹಾಗೆ ಘಟಿಕ ಸ್ಥಾನ ಎಂದರೆ ಉಚ್ಚ ಶಿಕ್ಷಣ ಕೇಂದ್ರ ಎಂದರ್ಥವಾಗ್ತದೆ. ಕಂಚಿಯಲ್ಲಿ ಮಯೂರ ಶರ್ಮನನ್ನು ಅವಮಾನಿಸಿದವನು ಯಾರಪ್ಪ ಅಂತಂದ್ರೆ ಪಲ್ಲವರ ಪಹರೆಯವರು ಆಗಿರ್ತಾರ. ಕದಂಬರರ ರಾಜ್ಯ ಸ್ಥಾಪನೆಯ ಕಾಲಕ್ಕೆ ಕಂಚಿಯ ಆಳ್ವಿಕೆ ನಡೆಸುತ್ತಿದ್ದವರು ಪಲ್ಲವರಾಗಿರ್ತಾರ. ಹಾಗೆ ಕದಂಬ ವಂಶದ ಸ್ಥಾಪಕ ಹಾಗೂ ಪ್ರಸಿದ್ಧ ದೊರೆ ಬನವಾಸಿ ಅವರ ರಾಜಧಾನಿಯಾಗಿರ್ತದೆ. ಮಯೂರವರ್ಮನು ತನ್ನ ಗುರು ತಾತ ವೀರಶರ್ಮನೊಡನೆ ಅಂದಿನ ಪ್ರಸಿದ್ಧ ವಿದ್ಯಾಕೇಂದ್ರವಾದ ಪಲ್ಲವರ ರಾಜಧಾನಿಯಾದ ಕಂಚಿಗೆ ಉನ್ನತ ಶಿಕ್ಷಣ ಪಡೆಯಲು ನಕೀಲ ಪ್ರವಚನಕ್ಕಾಗಿ ಹೋಗಿದ್ದನು. ಆಗ ಪಲ್ಲವರ ದೊರೆ ಶಿವಸ್ಕಂದವರ್ಮನನ್ನ ಅಶ್ವಮೇಧಯಾಗ ತಯಾರಿಯಲ್ಲಿದ್ದು ಅತ್ಯಂತ ದುರಾಂಕಾರದಿಂದ ಮೆರೆಯುತ್ತಿದ್ದನು. ಆಗ ಪಲ್ಲವರ ಅಶ್ವ ಸೈನಿಕರಾದಂಥ ಪಹರೆ ರಾಜಭಟ್ಟರಿಗೂ ವೇದಾಂಗ ವಿದ್ಯಾ ವಿಶಾರನಾದ ವಿಪ್ರ ಮಯೂರವರ್ಮನಿಗೂ ಜಗಳವಾಯಿತು. ತರುಣ ಬ್ರಾಹ್ಮಣನಾದ ಮಯೂರ ಶರ್ಮನು ಕಂಚಿಯ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದಾಗ ಪಲ್ಲವರ ಪಹರೆಗಳು ಅವನ ಮಡಿಬಟ್ಟೆಗಳನ್ನು ತುಳಿದುಕೊಂಡು ಹೋದರು. ಇದರಿಂದ ಮಯೂರವರ್ಮನಿಗೆ ತುಂಬ ಅವಮಾನವಾಯಿತು. ಈ ಬಗ್ಗೆ ಶಿವಸ್ಕಂದವರ್ಮನಲ್ಲಿ ನ್ಯಾಯ ಬೇಡಿದ ಮಯೂರವರ್ಮನು ತಿರಸ್ಕೃತನಾದನು. ಆಗ ಕದಂಬರರ ರಾಜ್ಯವನ್ನು ಕಟ್ಟಿ ಬೆಳೆಸಿದನು. ಹೀಗೆ ದರ್ಬೆಯನ್ನು ಹಿಡಿಯುವ ಕೈಯಲ್ಲಿ ಖಡ್ಗವನ್ನು ಹಿಡಿದ ಮಯೂರ ಶರ್ಮನು ಬ್ರಾಹ್ಮಣ ಧರ್ಮವನ್ನು ಬಿಟ್ಟು ಕ್ಷತ್ರಿಯನಾಗಿ ಮಯೂರವರ್ಮನಾದನು. ಹೀಗೆ ಇವನು ಮಯೂರ ಶರ್ಮನು ಮಯೂರವರ್ಮನಾಗ್ತಾನ. ಮಯೂರವರ್ಮನು ಪಲ್ಲವರಿಂದ ಅವಮಾನಿತನಾದ ನಂತರ ಸೈನಿಕ ಪಡೆ ಕಟ್ಟಿದ ಸ್ಥಳ ಶ್ರೀಶೈಲದಲ್ಲಿ ಕಟ್ತಾನ. ಮಯೂರವರ್ಮನು ಮಯೂರ ಶರ್ಮನಾಗ್ತಾನ. ಯಾವಾಗಪ್ಪ ಅಂತಂದ್ರೆ 345ರಿಂದ 360ರಲ್ಲಿ. ಹಾಗೆ ಮಯೂರವರ್ಮನ ಕಾಲದಲ್ಲಿದ್ದ ಪ್ರಮುಖ ಪ್ರಾಂತ್ಯಗಳು ಯಾವಪ್ಪ ಅಂತಂದ್ರೆ ತ್ರಿಪರ್ವತ, ಹಲಸಿ, ಉಚ್ಚಂಗಿ. ಹಾಗೆ ಮಯೂರವರ್ಮನ ಸಾಧನೆಗಳನ್ನು ತಿಳಿಸುವ ಶಾಸನ ಯಾವುದಾಗಿತ್ತಪ್ಪ ಅಂತಂದ್ರೆ ಚಂದ್ರವಳ್ಳಿ ಶಾಸನವಾಗಿತ್ತು. ಮಯೂರವರ್ಮನು ಆಳ್ವಿಕೆ ನಡೆಸಿದ ಅವಧಿ ಯಾವುದಪ್ಪ ಅಂತಂದ್ರೆ 345ರಿಂದ 360ರವರೆಗೆ ಮಯೂರವರ್ಮನು ಆಳ್ವಿಕೆಯನ್ನು ನಡೆಸುತ್ತಾನೆ.
ಕರ್ನಾಟಕದ ಪ್ರಥಮ ಚಕ್ರವರ್ತಿ ಎಂಬ ಹೆಗ್ಗಳಿಕೆಗೂ ಸಹಿತ ಪಾತ್ರನಾದ ಕದಂಬರ ರಾಜ್ಯ ಯಾರಪ್ಪ ಅಂತಂದ್ರೆ ಮಯೂರವರ್ಮನಾಗಿರ್ತಾನ. ಹಾಗೆ ಮಯೂರವರ್ಮನ ಸಾಧನೆಗಳನ್ನು ತಿಳಿಸುವ ಶಾಸನ ಚಂದ್ರವಳ್ಳಿ ಶಾಸನ ಯಾವ ಭಾಷೆಯಲ್ಲಿದೆಯಪ್ಪ ಅಂತಂದ್ರೆ ಪ್ರಾಕೃತ ಭಾಷೆಯಲ್ಲಿದೆ. ಉತ್ತರದಲ್ಲಿ ಮಾಳವ, ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ, ದಕ್ಷಿಣದಲ್ಲಿ ಕಂಚಿ. ಕರ್ನಾಟಕದ ಪ್ರಥಮ ಚಕ್ರವರ್ತಿ ಎಂದು ಮಯೂರವರ್ಮನನ್ನು ಕರೆಯಲಾಗುತ್ತದೆ. ಹಾಗೆ ಪೂರ್ವದಲ್ಲಿ ಗಯಾ, ಹಾಗೆ ಶಾಖೆಗಳನ್ನು ತೆರೆಯುತ್ತಾರೆ. ಗೋವೆಯಲ್ಲಿ ಕದಂಬ ಶಾಖೆಯ ಸ್ಥಾಪಕ ಯಾರಪ್ಪ ಅಂತಂದ್ರೆ ಜಯಂತನಾಗಿರ್ತಾನೆ. ಹಾಗೆ ಶ್ರೀಪರ್ವತ ಶಾಖೆಯನ್ನು 1ನೇ ಕೃಷ್ಣನನ್ನು ಹಾವೇರಿ ಜಿಲ್ಲೆಯ ದೇವಗಿರಿಯಲ್ಲಿ ನೋಡಿಕೊಳ್ಳುತ್ತಿರ್ತಾನೆ. ಹಾಗೆ ಉಚ್ಚಂಗಿ ಶಾಖೆಯನ್ನು ಕುಮಾರವರ್ಮನು ನೋಡಿಕೊಳ್ಳುತ್ತಾನೆ. ಕದಂಬ ರಾಜ್ಯವನ್ನು ವಶಪಡಿಸಿಕೊಂಡ ಅವರ ಮಾಂಡಲಿಕ ಅರಸ ಯಾರಪ್ಪ ಅಂತಂದ್ರೆ ಚಾಲುಕ್ಯರ 1ನೇ ಪುಲಕೇಶಿ. ಹಾಗೆ ನಾನು ಈ ವಿಡಿಯೋದಲ್ಲಿ ಮಯೂರಶರ್ಮನು ಮಯೂರವರ್ಮನಾಗಿದ್ದು, ಹಾಗೆ ಅವನ ಸಾಧನೆಯನ್ನು ತಿಳಿಸಿರ್ತಕ್ಕಂಥ ಶಾಸನಗಳಾಗಿರಲಿ, ಅವರ ತಂದೆಯಾಗಿರಲಿ, ಅವರ ತಾತನ ಬಗ್ಗೆ ಮತ್ತು ಅವನ ಮಯೂರವರ್ಮನ ವಿದ್ಯಾರ್ಜನೆಯ ಬಗ್ಗೆ ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ಮುಂದೆ ಬರ್ತಕ್ಕಂಥವನು ಕಂಗವರ್ಮನಾಗಿರ್ತಾನೆ. ಅವನ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ಹೇಳುತ್ತೇನೆ. ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.